ನಮಸ್ಕಾರ ವೀಕ್ಷಕರೇ, ವಿ1 ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಹಾಜರಾತಿಯನ್ನ ನೀಡದೆ ಕಿರುಕುಳ ನೀಡಿರುವ ಘಟನೆ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ವಾರದ 7 ದಿನವೂ ಸುಮಾರು 80ರಿಂದ 90 ಮಂದಿ ಕಾರ್ಮಿಕರು ಚಿರ್ಲಗುಪ್ಪ ಗ್ರಾಮದಲ್ಲಿ ಕೆಲಸ ಮಾಡಿದ್ದರೂ ಕೂಡ ಅಧಿಕಾರಿಗಳು ಹಾಜರಾತಿಯನ್ನ ನೀಡದೆ 0 ಎಂದು ನಮೂದಿಸಿದ್ದು ಕಾರ್ಮಿಕರಲ್ಲಿ ಆಕ್ರೋಶವನ್ನ ಉಂಟುಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಹಾಗೂ ಪುರುಷ ಕೂಲಿ ಕಾರ್ಮಿಕರು ದಿನನಿತ್ಯದ ಕೆಲಸದ ಸಲಕರಣೆಗಳನ್ನು ಪಿಕಾಸಿ, ಬುಟ್ಟಿ, ಸಲಿಕೆ ಹಿಡಿದು ಕುಳಗೇರಿ ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿಯನ್ನ ಆರಂಭಿಸಿದರು. ವಿಶೇಷವಾಗಿ ಇಂಜಿನಿಯರ್ ರಮೇಶ್ ಹಾಗೂ ಪಿಡಿಒ ಎಸ್ಟಿ ಪ್ರಸನ್ನರವರ ವಿರುದ್ಧ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಜರಾತಿಯನ್ನ ತಪ್ಪಾಗಿ ದಾಖಲಿಸಿ ಕೂಲಿ ನಿಭಾಯಿಸದಿರುವ ಆರೋಪ ಈ 2 ಅಧಿಕಾರಿಗಳ ಮೇಲೆ ಹೊರಿಸಲಾಯಿತು. ಧರಣಿ ನಡೆಯುತ್ತಿರುವ ಮಧ್ಯೆ ಸ್ಥಳಕ್ಕೆ ತಡವಾಗಿ ಆಗಮಿಸಿದ ಅಧಿಕಾರಿಗಳ ನಡೆಗೂ ಕಾರ್ಮಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೊನೆಗೆ ಸ್ಥಳಕ್ಕೆ ಬಾದಾಮಿ ತಾಲೂಕು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಸತೀಶ್ ಆಗಮಿಸಿ ಸಮಸ್ಯೆಯನ್ನ ಬಗೆಹರಿಸಿ ಕೂಲಿ ಬಿಡುಗಡೆ ಮಾಡುವ ಭರವಸೆ ನೀಡಿದರು. ಅಧಿಕಾರಿಗಳ ಈ ಭರವಸೆ ಹಿನ್ನೆಲೆಯಲ್ಲಿ ಕಾರ್ಮಿಕರು ಧರಣಿಯನ್ನ ಹಿಂಪಡೆದರು. ಈ ಘಟನೆ ನರೇಗಾ ಯೋಜನೆಯ ಶುದ್ಧತೆಯ ಕುರಿತು ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದ್ದು, ಗ್ರಾಮೀಣ ಪ್ರದೇಶದ ಕಾರ್ಮಿಕರು ಇನ್ನು ಯಾವ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಹೊತ್ತಿ ಹೇಳಿದೆ.